ಮೈ ಚಾನೆಲ್ ಕುಕ್ ವಿತ್ ರುಜಿನಿ. ನಾನಿವತ್ತು ನಿಮಗೆ ಹೆಲ್ತಿಯಾಗಿರೋ ಮಾಲ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ತರಹದ ಪೋಷಕಾಂಶಗಳು ನಿಮಗೆ ಸಿಗುತ್ತೆ. ಮತ್ತು ಸಾಮಾನ್ಯವಾಗಿ ಹೆಂಗಸರು ಬೆಳಗ್ಗೆ ಹೊತ್ತು ಕೆಲಸ ಎಲ್ಲ ಮುಗಿಯೋವರೆಗೂ ಟಿಫನ್ ತಿನ್ನೋದಿಲ್ಲ. ಅಂಥವರು ಬೆಳಗ್ಗೆ ಒಂದು ಗ್ಲಾಸ್ ಮಾಲ್ಟ್ ಮಾಡಿಕೊಡಿದ್ರೆ ಸಾಕು, ನಿಮಗೆ ಸುಸ್ತೇ ಆಗೋದಿಲ್ಲ ಮತ್ತು ಹೊಟ್ಟೆನೂ ತುಂಬುತ್ತೆ, ಹಾಗೆ ಬಲನೂ ಕೊಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು, ಬಾಣಲಿ ಕಾದ್ಮೇಲೆ 1 ಗ್ಲಾಸ್ ಕ್ಲೀನ್ ಮಾಡಿರೋ ರಾಗಿ ತೊಗೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಅದು ಹುರಿದಿರೋ ಸ್ಮೆಲ್ ಬಂದಾಗ ತೆಗೆದು ಬೌಲ್ಗೆ ಹಾಕ್ಕೊಳ್ಳಿ. ಬೌಲ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಅದೇ ಬಾಣಲಿಗೆ ಗೋಧಿ 2 ಸ್ಪೂನ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಎಲ್ಲಿವರೆಗೂ ಅಂದರೆ ಅದು ಉರಿತಾ ಇದ್ದರೆ ಪಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರಿದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಬಾರ್ಲಿ ಅಕ್ಕಿ 3 ಸ್ಪೂನ್ ತೊಗೊಂಡಿದ್ದೀನಿ. ಇದು ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಡ. ಒಂದು 10ರಿಂದ 15 ಸೆಕೆಂಡ್ ಒಳಗೆ ಬಿಸಿ ಮಾಡಿ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಹೆಸರು ಕಾಳು 2 ಸ್ಪೂನ್ ಮತ್ತು ಅಲಸಂದಿ ಕಾಳು 1 ಸ್ಪೂನ್ ತೊಗೊಂಡು ಅದನ್ನು ಸಹ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗಿ ಗಮ್ಮಂತ ಸ್ಮೆಲ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಸಹ ಪ್ಲೇಟ್ಗೆ ಹಾಕ್ಕೊಂಡು ಅದೇ ರೀತಿ ಕಡಲೆಕಾಳು 1 ಸ್ಪೂನ್ ಹಾಕಿ 1ರಿಂದ 2 ನಿಮಿಷ ರೋಸ್ಟ್ ಮಾಡ್ಕೊಬೇಕು. ಅದು 2 ನಿಮಿಷ ರೋಸ್ಟ್ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ಹುರುಳಿಕಾಳು ಹಾಕಿ ಅದನ್ನು ಸಹ ಹುರಿಬೇಕು. ನಿಮಗೆ ಕಾಳು ರೋಸ್ಟ್ ಮಾಡುವಾಗ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಅದು ಕಲರ್ ಚೇಂಜ್ ಆದಾಗ ಆಗಿದೆ ಅಂತ ಅರ್ಥ. ಅದು ಸಹ ಪ್ಲೇಟ್ಗೆ ತೆಗೆದು ತಣ್ಣಗಾಗೋದಕ್ಕೆ ಬಿಡಬೇಕು. 1 ಸ್ಪೂನ್ ತೊಗರಿಬೇಳೆ ಹಾಕ್ಕೊಂಡು 1 ನಿಮಿಷ ರೋಸ್ಟ್ ಮಾಡಿ. ಆಮೇಲೆ ಜೀರಿಗೆ 1/4 ಸ್ಪೂನ್ ಮತ್ತು ಮೆಂತ್ಯ 20 ಕಾಳಾಗೋಷ್ಟು ಹಾಕ್ಕೊಬೇಕು. ಎಲ್ಲನೂ ರೋಸ್ಟ್ ಆಗಿ ಗಮ್ಮಂತ ಸ್ಮೆಲ್ ಬರೋವರೆಗೂ ಹುರಿಬೇಕು. ಈಗ ಸ್ಟವ್ ಆಫ್ ಮಾಡಿ ಅದನ್ನು ಪ್ಲೇಟ್ಗೆ ತಗೊಂಡು ತಣ್ಣಗಾಗೋದಕ್ಕೆ ಬಿಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಇದೇ ರೀತಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡಾಗ ಫ್ಲೋರ್ ಮಿಲ್ಗೂ ಸಹ ಹಾಕಿಸ್ಕೊಂಡು ಇಟ್ಕೊಬೋದು. ಪೌಡ್ರ್ ಮಾಡ್ಕೊಂಡ್ಮೇಲೆ ಹುರಿದಿರೋ ರಾಗಿನೂ ಹಾಕ್ಕೊಂಡು ಅದನ್ನು ಸಹ ಪೌಡ್ರ್ ಮಾಡ್ಕೊಬೇಕು. ಒಂದು ವೇಳೆ ರಾತ್ರಿ ಹೊತ್ತು ಊಟ ತಿಂದೇ ಇದ್ದಾಗ 1 ಲೋಟ ಗಂಜಿ ಮಾಡ್ಕೊಂಡು ಕುಡಿಬೋದು. ಮತ್ತು ಮಕ್ಕಳಿಗೂ ಸಹ ಕೊಟ್ಟರೆ ತುಂಬಾ ಒಳ್ಳೆಯದು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಜರಡಿ ಹಿಡ್ಕೊಬೇಕು. ಈ ತರಿ ಬೇಕಿದ್ದರೆ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಬೋದು. ಈ ಪೌಡರ್ ಆದಷ್ಟು ನುಣ್ಣಗೇ ಇರಬೇಕು. ಒಂದು ವೇಳೆ ಜರಡಿ ಆಡಿಸ್ಮೇಲೆ ತರ್ತರಿಯಾಗಿದ್ದರೆ ಬಟ್ಟೆನಲ್ಲಿ ಶೋಧಿಸ್ಕೊಬೋದು, ಯಾಕಂದರೆ ಕಾಳುಗಳಲ್ಲಿರೋ ಒಟ್ಟು ಜಾಸ್ತಿ ನುಣ್ಣಗೆ ಆಗೋದಿಲ್ಲ. ಅದಕ್ಕೆ ಬಟ್ಟೆನಲ್ಲಿ ಶೋಧಿಸ್ಕೊಬೋದು. ಅದನ್ನು ಸಹ ಜರಡಿ ಹಿಡಿದು ಮುಂಚಿನ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬೌಲ್ಗೆ ಕಾಟನ್ ವೇಲ್ ತಗೊಂಡು ಅದಕ್ಕೆ ಟೈಟಾಗಿ ದಾರ ಕಟ್ಕೊಬೇಕು. ಕಟ್ಕೊಂಡಾದಮೇಲೆ ಗ್ರೈಂಡ್ ಮಾಡಿರೋ ಪೌಡ್ರನ್ನ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನಿಂದ ಆದರೂ ಶೋಧಿಸ್ಕೊಬೋದು, ಇಲ್ಲ ಕೈಯಿಂದ ಆದರೂ ಶೋಧಿಸ್ಕೊಬೋದು. ಈ ರೀತಿ ಮಾಡಿಕೊಂಡ್ರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಗಂಜಿ ಮಾಡಿ ಕುಡಿಸ್ಬೋದು. ಈ ರೀತಿ ಮಾಡ್ತಾ ಇದ್ದರೆ
ಒಟ್ಟೆಲ್ಲ ಮೇಲೆ ಇರುತ್ತೆ, ನುಣ್ಣಗೆ ಪೌಡ್ರು ಬಂದು ಬೌಲ್ಗೆ ಬೀಳುತ್ತೆ. ಒಂದು ವೇಳೆ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ ಒಂದು ಸೇರು ರಾಗಿಗೆ ಆ ಥರ ಎಲ್ಲ ರೋಸ್ಟ್ ಮಾಡಿ ಫ್ಲೋರ್ ಮಿಲ್ಲಲ್ಲಿ ಹಾಕಿಸ್ಕೊಬೋದು. ನಾವು ಈ ಪೌಡ್ರನ್ನ ಫ್ಲೋರ್ ಮಿಲ್ಲಲ್ಲಿ ಹಾಕಿಸಿದ್ರೆ ನುಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಮಿಕ್ಸಿನಲ್ಲೇ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತರ್ತರಿಯಾಗಿದೆ. ಈ ರೀತಿ ಆಗೋವರೆಗೂ ಶೋಧಿಸ್ಕೊಂಡು ಇದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಈ ರೀತಿ ಶೋಧಿಸ್ಕೊಂಡಾದ್ಮೇಲೆ ಈಗ ಎಲ್ಲ ಶೋಧಿಸ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ 10 ಬಾದಾಮಿ, 5 ಗೋಡಂಬಿ, 2 ಏಲಕ್ಕಿ ಮತ್ತು ಸ್ವಲ್ಪ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಯಾಕಂದರೆ ಬರೀ ಬಾದಾಮಿ ಗೋಡಂಬಿ ಹಾಕಿದ್ರೆ ನುಣ್ಣಗೆ ಆಗೋದಿಲ್ಲ, ಅದಕ್ಕೆ ನಾನು ಅದ್ರ ಜೊತೆ ಸ್ವಲ್ಪ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಪೌಡ್ರ್ ತೆಗೆದು ಉಳಿದಿರೋ ಪೌಡ್ರಿಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಗಂಜಿ ಮಾಡ್ಕೊಂಡು ಕುಡಿಬೋದು. ಈಗ ಹೆಲ್ತಿ ರಾಗಿ ಮಾಲ್ಟ್ ರೆಡಿಯಾಗಿದೆ. ಈಗ ನಾವು ಮಾಡ್ಕೊಂಡಿರೋ ಮಾಲ್ಟ್ ಪೌಡರಿಂದ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣವಾ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿ ಬೆಲ್ಲ 2 ಸ್ಪೂನ್ ಹಾಕಿ ಅದು ಕರಗೋವರೆಗೂ ತಿರುಗಿಸ್ಕೊಡ್ತಾ ಇರಬೇಕು. ಒಂದು ವೇಳೆ ನೀವು ಈ ಮಾಲ್ಟ್ ಪೌಡರ್ನ ಜಾಸ್ತಿ ಕ್ವಾಂಟಿಟಿ ಮಾಡಿ ಫ್ಲೋರ್ ಮಿಲ್ಗೆ ಹಾಕ್ಸೋದಾದರೆ ಗೋಡಂಬಿ, ಬಾದಾಮಿ, ಏಲಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ನೀರು ಕುದೀತಾ ಇದೆ. ಒಂದು ಬೌಲಲ್ಲಿ 2 ಸ್ಪೂನ್ ಮಾಲ್ಟ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂಚೂರು ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡಬೇಕು. ರಾಗಿ ಮತ್ತು ಕಾಳೆಲ್ಲ ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡಾದ್ಮೇಲೆ 1 ವಾರಕ್ಕಾಗೋಷ್ಟು ಪೌಡ್ರಿಗೆ ಬಾದಾಮಿ, ಗೋಡಂಬಿ, ಏಲಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹುರಿದಿರೋ ಕಾಳೆಲ್ಲ ಪೌಡ್ರ್ ಮಾಡಿಸಿಟ್ಕೊಂಡ್ರೆ 3ರಿಂದ 4 ತಿಂಗಳಿರುತ್ತೆ. ಅದೇ ಬಾದಾಮಿ, ಗೋಡಂಬಿ ಎಲ್ಲ ಪೌಡ್ರಿಗೂ ಮಿಕ್ಸ್ ಮಾಡಿದರೆ 1 ತಿಂಗಳಾದಮೇಲೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ನೀವು ಪೌಡ್ರ್ ಎಷ್ಟು ಬೇಕಾದರೂ ಮಾಡಿಟ್ಕೊಬೋದು. ಆದರೆ ಬಾದಾಮಿ, ಗೋಡಂಬಿ, ಏಲಕ್ಕಿ ಮಾತ್ರ ವಾರದಿಂದ 15 ದಿನಕ್ಕಾಗುವಷ್ಟು ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿರೋ ಪೌಡ್ರನ್ನ ನೀರಿಗೆ ಹಾಕಿ ತಕ್ಷಣ ಸ್ಪೂನಿಂದ ತಿರುಗಿಸ್ಕೊಡ್ಬೇಕು. ಯಾಕಂದರೆ ರಾಗಿ ಹಿಟ್ಟು ನುಣ್ಣಗಿರೋದ್ರಿಂದ ತಳ ಹಿಡಿದು ಗಂಟಾಗ್ಬಿಡುತ್ತೆ. ಇದು ಕುದಿಯೋವಾಗ ಬೇಕಿದ್ದರೆ ನೀವು ಹಾಲು ಹಾಕ್ಕೊಬೋದು, ಇಲ್ಲ ಅಂದರೆ ಹಾಗೇನೂ ಕುಡಿಬೋದು. ಬೆಲ್ಲ ಇಷ್ಟ ಇಲ್ಲದೆ ಇರೋರು ಉಪ್ಪು ಹಾಕ್ಕೊಂಡು ಸಹ ಕುಡಿಬೋದು. ಹಾಲು ಹಾಕಿದ್ಮೇಲೆ 1 ಕುದಿ ಬಂದರೆ ಸಾಕು, ಸ್ಟವ್ ಆಫ್ ಮಾಡಿ. ಈಗ ಗಂಜಿ ರೆಡಿಯಾಗಿದೆ. ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಕುಡೀರಿ. ಇದರ ಟೇಸ್ಟು ಯಾವ ಬಾದಾಮಿ ಹಾಲಿಗೂ ಕಡಿಮೆ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.